ನಮಸ್ಕಾರ ವೀಕ್ಷಕರೇ, ನೀವು ಯಾರಿಗಾದರೂ ಬಾಡಿ ಶೇಮಿಂಗ್ ಮಾಡ್ತಾ ಇದ್ದೀರಾ ಅಥವಾ ನೀವು ಬಾಡಿ ಶೇಮಿಂಗ್ಗೆ ಒಳಗಾಗ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ನೋಡಿ. ಈ ಬಾಡಿ ಶೇಮಿಂಗ್ ಅಂದರೆ ಯಾರನ್ನಾದರೂ ಆಗಲಿ ಅವರ ದೈಹಿಕ ವೈಶಿಷ್ಟ್ಯಗಳಿಗೆ ಅವಮಾನ ಮಾಡುವುದು, ಟೀಕೆ ಮಾಡುವುದು ಮತ್ತು ಅವರನ್ನು ಅವಮಾನಿಸುವುದನ್ನು ನಾವು ಬಾಡಿ ಶೇಮಿಂಗ್ ಅಂತೀವಿ. ಅಂದರೆ ಸಾಮಾನ್ಯವಾಗಿ ಅವರ ದೇಹದ ಆಕಾರ ಅಥವಾ ದೇಹದಲ್ಲಿನ ಬದಲಾವಣೆಗಳಿಗೆ ಅನುಗುಣವಾಗಿ ಅವರನ್ನು ಸಮಾಜದ ಮುಂದೆ ನಿಂದನೆ ಮಾಡುವಂಥದ್ದು ಅಥವಾ ಅವರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ನಡ್ಕೊಳ್ಳೋದು. ಕೆಲವರನ್ನ ಕುಳ್ಳಗಿರುವವರನ್ನಾಗಿರ್ಬೋದು, ಬಣ್ಣದ ವಿಷಯದಲ್ಲಾಗಿರ್ಬೋದು, ಅಥವಾ ಯಾವುದೇ ಅಂಗಗಳು ವಿಶಿಷ್ಟವಾಗಿದ್ದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ನ್ಯೂನತೆಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಸಾರ್ವಜನಿಕವಾಗಿ ಹೇಳುವಂಥದ್ದು, ಅಂಗಿಸೋವಂಥದ್ದು ಅಥವಾ ಸಾರ್ವಜನಿಕವಾಗಿ ಅವರನ್ನು ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವಮಾನಕ್ಕೆ ಒಳಪಡಿಸುವಂಥದ್ದನ್ನು ಬಾಡಿ ಶೇಮಿಂಗ್ ಅಂತ ಹೇಳಲಾಗ್ತದೆ. ಯಾವುದೇ ರೀತಿಯಲ್ಲೂ ಒಂದು ವಿಡಿಯೋದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಮೆಸೇಜಲ್ಲಾಗಿರ್ಬೋದು, ಸಾಮಾಜಿಕವಾಗಿ ಮಾಡುವಂಥ ಚಾಟ್ಗಳಲ್ಲಾಗಿರ್ಬೋದು, ರೀಲ್ಸ್ಗಳಲ್ಲಾಗಿರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಮತ್ತೊಬ್ಬರನ್ನು ನಾವು ಸಮಾಜದ ಮುಂದೆ ದೇಹದ ವೈಶಿಷ್ಟ್ಯಗಳನ್ನು ಅವಮಾನಿಸುವುದನ್ನು ನಾವು ಬಾಡಿ ಶೇಮಿಂಗ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಶಿಕ್ಷೆ ಇಲ್ವಾ? ಇದು ಕಾನೂನಿನ ಪ್ರಕಾರ ತಪ್ಪಾಗಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ಬಾಡಿ ಶೇಮಿಂಗ್ ಅನ್ನೋದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಬಾಡಿ ಶೇಮಿಂಗ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಶಿಕ್ಷೆಯನ್ನು ವಿಧಿಸ್ಬೋದು ಕೂಡ. ಅದು ಜುಲ್ಮಾನೆ ಆಗಿರ್ಬೋದು ಅಥವಾ ಕಾರಾಗೃಹ ಆಗಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಎರಡೂ ಕೂಡ ಆಗುತ್ತೆ. ಬಾಡಿ ಶೇಮಿಂಗ್ ಅನ್ನೋದು ಇಂಡಿಯಾದಲ್ಲಿ ಒಂದು ಅಫೆನ್ಸ್ ಆಗಿದೆ. ಇದನ್ನು IPC ಸೆಕ್ಷನ್ 500 ಅಡಿಯಲ್ಲಿ ಡಿಫಾಮೇಷನ್ ಕೇಸ್ ಏನಿದೆ ಅದನ್ನು ಕೂಡ ಹಾಕ್ಬೋದಾಗಿರುತ್ತೆ. ಅಂದರೆ ಮಾನನಷ್ಟ ಮೊಕದ್ದಮೆಯನ್ನು ಅವರ ವಿರುದ್ಧ ಹಾಕ್ಬೋದಾಗಿರುತ್ತೆ. ಇದಕ್ಕೆ IPC ಸೆಕ್ಷನ್ 500, 501 ಅಥವಾ 509 ಆಗಿರ್ಬೋದು. ಈ ರೀತಿಯಲ್ಲಿ ಅವರ ವಿರುದ್ಧ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡ್ಬೋದು. ಡಿಫಾಮೇಷನ್ ಕೇಸನ್ನು ಹಾಕೋದ್ರ ಮುಖಾಂತರ ನೀವು ಆಗಿರುವಂಥ ನಷ್ಟಕ್ಕೆ ನೀವು ಅದಕ್ಕೆ ಪರಿಹಾರ ಮತ್ತು ಜುಲ್ಮಾನೆ ಎರಡನ್ನೂ ಕೂಡ ಕೇಳ್ಬೋದಾಗಿರುತ್ತೆ. ಇದಕ್ಕೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಫೈನ್ ಎರಡನ್ನೂ ಕೂಡ ಹಾಕಲಾಗುತ್ತೆ. ನೀವು ಈ ಬಾಡಿ ಶೇಮಿಂಗ್ಗೆ ಒಳಗಾದಾಗ ಸಿವಿಲ್ ಸೂಟನ್ನು ಫೈಲ್ ಮಾಡಿ ಕಾಂಪನ್ಸೇಷನನ್ನು ಕೇಳ್ಬೋದಾಗಿರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಒಂದು ಮಹಿಳೆಯನ್ನು ಕೆಟ್ಟ ಭಾಷೆ, ಸನ್ನೆ ಅಥವಾ ಯಾವುದೇ ಒಂದು ಆ್ಯಕ್ಷನ್ ಮಾಡೋದ್ರ ಮುಖಾಂತರ ಆಕೆಗೆ ಮಾನಸಿಕ ಕಿರುಕುಳನ ಕೊಟ್ಟರೆ, ಆಕೆಗೆ ಯಾವುದೇ ಲೈಂಗಿಕ ಕಿರುಕುಳನೇ ಆಗಿರ್ಬೋದು, ಮಾನಸಿಕ ಕಿರುಕುಳನೇ ಆಗಿರ್ಬೋದು ಕೊಟ್ಟಂಥ ಸಂದರ್ಭದಲ್ಲಿ ಸೆಕ್ಷನ್ 509 ಪ್ರಕಾರ ಅವ್ರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ಕೂಡ ವಿಧಿಸ್ಬೋದಾಗಿರುತ್ತೆ. ಈ ರೀತಿಯಲ್ಲಿ ಯಾರು ಕೂಡ ಬಾಡಿ ಶೇಮಿಂಗ್ ಮಾಡಿದ್ರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿ ಅಥವಾ ನೀವು ಬಾಡಿ ಶೇಮಿಂಗ್ಗೆ ಒಳಗಾದಾಗ ಈ ಕಾನೂನಿನ ಉಪಯೋಗವನ್ನು ಪಡೆದುಕೊಳ್ಳಿ. ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.